ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿದ್ವಿ. ಇವಾಗ ಕಸ ಗುಡಿಸ್ಬಿಟ್ಟು ಒಂಚೂರು ತಯಾರು ಮಾಡಿಬಿಡ್ಬೇಕು. ಬೇಗ ಬೇಗ ಎಲ್ಲ ಕೆಲಸ ಮಾಡಿಬಿಟ್ರೆ ನಮಗೆಲ್ಲ ಕೆಲಸ ಮುಗ್ದೋಗುತ್ತೆ. ನಮ್ಮ ಯಜಮಾನ್ರು ಬರೋದು 4 ಗಂಟೆಗೆ. ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮಾಡಿಬಿಟ್ಟು ಪ್ರೇಯರ್ ಮಾಡಬೇಕು, ಇಲ್ಲಾಂದರೆ ಬೈತಾರೆ. ನಾನು ದೇವ್ರನ್ನ ಕಂಡ್ಕೊಂಡು 30 ವರ್ಷ ಆಯಿತು. ಆದರೆ ನಮ್ಮ ಮನೆಯಲ್ಲಿ ಯಾರು ದೇವ್ರನ್ನ ನಂಬಲೇ ಇಲ್ಲ. ನಾನು ಈ ವರ್ಷ ಪ್ರೇಯರ್ ನಂದು ಅದೇ ಇರಬೇಕು. ಉಪವಾಸ ಮಾಡಿ ಪ್ರೇಯರ್ ಮಾಡಿ ನಾನು ದೇವ್ರ ಬಳಿಗೆ ನಮ್ಮ ಕುಟುಂಬನ ನಡ್ಸ್ಕೊಂಡು ಬರಬೇಕು. ಅದಕ್ಕೋಸ್ಕರನೇ ಪ್ರೇಯರ್ ಮಾಡ್ತೀನಿ. ಎಲ್ಲ ಕೆಲಸ ಆಗಿದೆ, ಇವಾಗ ಪ್ರೇಯರ್ ಮಾಡ್ಬಿಡ್ತೀನಿ. ದೇವರು ಲೋಕದಲ್ಲಿ ಒಬ್ಬನೇ ಮಗನನ್ನು ನಮಗಾಗಿ ಕೊಟ್ಟನು. ಲೋಕದಲ್ಲಿ ಇರೋರು ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕು ಎಂಬುದಕ್ಕಾಗಿ ಅವರ ಮಗನನ್ನು ಕೊಟ್ಟನು. ಬೇಗ ಚೇಂಜ್ ಮನೆಯಲ್ಲಿ ಏನೋ ಮಾಡ್ತಾ ಇದ್ದೆ? ಮನೆಯೆಲ್ಲ ತೆಗೆದ್ಬಿಟ್ಟಿದ್ಯಾ? ಯಾರೋ ಕಳ್ಳ ಬಂದೇನೋ ಎತ್ಕೊಂಡು ಹೋಗ್ಬಿಟ್ರೆ ಗೊತ್ತಾಗಲ್ಲ. ಎಲ್ಲೋಗಿದ್ದೆ ನೀನು? ಏನ್ ಓದ್ತಾ ಇದ್ದೆ? ಏನಾದ್ರು ವಿದ್ಯಾಭ್ಯಾಸ ಮಾಡ್ತಿದ್ಯಾ? ಪ್ರೇಯರ್ ಮಾಡ್ತಾ ಇದ್ದ. ಮಾಡ್ಬೇಡ ಅಂತ ಹೇಳಿದ್ರು ಕೇಳಲ್ಲ ನೀನು? ಬೈಬಲ್ ಓದ್ಬೇಡ, ಪ್ರೇಯರ್ ಮಾಡ್ಬೇಡ. ಸುಮ್ಮನೆ ಬಿಡಬಾರ್ದು. ಹೇಳಿದ್ರು ಕೇಳಲ್ಲ. ಕೈ ಕಾಲು ಮುರಿದ್ಬಿಟ್ಟು ಮನೆಗೆ ಓಡಿಸ್ಬಿಡ್ತೀನಿ. ಇದೇ ಲಾಸ್ಟ್. ಬೈಬಲ್ ಓದ್ದೆ, ಪ್ರೇಯರ್ ಮಾಡ್ದೆ ಅಂತ ಏನಾದ್ರು ಅಷ್ಟೇ ನೋಡು. ಅರ್ಥ ಆಯ್ತಾ? ಕಾಫಿ ಗೀಫಿ ಮಾಡಿ ತಗೊಂಡ್ ಬಾ ಬೇಗ. ನಾನು ಯಾರಿಗೆ ಹೇಳೋದು? ನಮ್ಮ ವುಮೆನ್ಸ್ ಟೀಮ್ ಮೆಂಬರ್ ಇದ್ದಾರೆ, ಚರ್ಚ್ ಮೆಂಬರ್, ಅವ್ರಿಗೆ ಹೇಳ್ತೀನಿ. ಹಲೋ ಹಲೋ ಅಕ್ಕ, ಹೇಳಿ ಬಂದವ್ರೆ. ನಮ್ಮ ಯಜಮಾನ್ರು ನನಗೆ ಹೊಡೆದ್ರು ಅಕ್ಕ. ಯಾಕೆ? ನೀವು ಮನೆಗೆ ಬನ್ನಿ, ನಾನು ಹೇಳ್ತೀನಿ. ಯಾಕೆ ವಾಯ್ಸ್ ಎಲ್ಲ ಒಂಥರ ಇದೆ, ಅಳೋಂಗಿದೆ? ನೀವು ಮನೆಗೆ. ಸರಿ, ಈಗಲೇ ಬರ್ತೀನಿ. ಇರಿ ಮೇಲೆ ಬನ್ನಿ. ಅಯ್ಯೋ, ನೋಡಿದ್ರ ನಮ್ಮ ಯಜಮಾನ್ರು ಹೆಂಗ್ ಹೊಡ್ತಿದ್ದಾರೆ ನನಗೆ. ಯಾಕೆ ಹಿಂಗೆಲ್ಲ ಹೊಡೆದ್ರು? ಅಣ್ಣ ನೋಡಿದ್ರೆ ನಮಗೆಲ್ಲ ಕಾಣಿಸಲ್ವಲ್ಲ ಹಿಂಗೆಲ್ಲ ಹೊಡಿತಾರೆ ಅಂತ. ನಾನು ಏನು ಮಾಡಿಲ್ಲ, ನಾನು ಪ್ರೇಯರ್ ಮಾತ್ರ ಮಾಡಿದ್ದು. ನಾಯಿಗೆ ಹೊಡೆದ ಹೆಂಗೆ ಹೆಚ್ಚಿ ಹಾಕ್ಕೊಟ್ರು ನನ್ನ. ಸರಿ, ಅಳ್ಬೇಡ ನೀನು. ಅಂತ ಕೆಲಸ ಏನ್ ಮಾಡ್ದೆ ನೀನು? ಅಣ್ಣ ಹೊಡಿಯೋ ಹಂಗೆ ಏನ್ ಮಾಡ್ದೆ ನೀನು? ನಾನು ಪ್ರೇಯರ್ ಮಾಡ್ತಾ ಇದ್ದೆ ಅಂತ ಹೇಳಿದಕ್ಕೆ ಹೊಡೆದ್ರು. ನಾನು ನಿನ್ಗೆ ಹೇಳಿದ್ನಲ್ಲ, ನೀನು ಪಾಶು ಹೇಳ್ತಾ ಇದ್ರಲ್ಲ ಮೆಸೇಜಲ್ಲೆಲ್ಲ, ಸರ್ಪದಂತೆ ಜಾಣರಾಗಿ ಪಾರಿವಾಳದಂತೆ ನಿಷ್ಕಪಟಿಗಳಾಗಿರ್ಬೇಕು ಅಂತ. ನಿಮ್ಮ ಯಜಮಾನು ಬರೋಕ್ಕಿಂತ ಮುಂಚೆ ಮಾಡಬೇಕಿತ್ತು, ಇಲ್ಲ ಬಂದು ಅವರೆಲ್ಲ ಮಲ್ಕೊಂಡು ಆದ್ಮೇಲೆ ಮಾಡಬೇಕಿತ್ತು. ಆಯ್ತು, ಇನ್ಮೇಲೆ ಹಂಗೆ ಮಾಡ್ತೀನಿ. ಸರಿ, ಅಳ್ಬೇಡ. ಹೆಂಗೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ನಿಮಗೆ. ಸರಿ, ಪ್ರೇಯರ್ ಮಾಡೋಣ. ಪಾಶುಗೆಲ್ಲ ಹೇಳ್ತೀನಿ. ಜ್ಞಾನವಂತ ಸ್ತ್ರೀಯಾಗಿ ತನ್ನ ಮನೇನ ಕಟ್ಕೋಬೇಕು, ಆಯ್ತಾ? ಆಯ್ತು, ಜ್ಞಾನ ಉಪಯೋಗಿಸ್ಕೋಬೇಕು. ಸರಿ, ಚಿಂತೆ ಮಾಡಬೇಡ. ನಾನು ಪಾಸ್ಟ್ಗೆ ಹೇಳಿ ಚರ್ಚಲ್ಲೆಲ್ಲ ಪ್ರೇಯರ್ ಮಾಡಿಸ್ತೀನಿ. ಥ್ಯಾಂಕ್ಸ್. ಬಸ್ ಅಡುಗೆ ಮಾಡ್ಬಿಡ್ತೀನಿ ಎಷ್ಟು ಬೇಗ. ತಿರ್ಗಾ ಮನೆ ತೆಗೆದು ಹಾಕ್ಬಿಟ್ಟಿದ್ದಾಳಲ್ಲ ಇವಳು. ಬಾಗಿಲ ತೆಗೆದ್ಬಿಟ್ಟಿದ್ದಾಳೆ. ಎಲ್ಲಿದ್ದಾಳೆ? ಮೆರೀನಾ, ಮೆರೀನಾ, ಇಲ್ಲಿ ತಿರ್ಗಾ ಪ್ರೇಯರ್ ಮಾಡ್ತಾ ಇದ್ದ? ಇಲ್ಲ ರೀ, ಇಲ್ಲ, ನಾನು ಅಡುಗೆ ಮಾಡ್ತಾ ಇದ್ದೆ. ಏನು ಹೊಡಿಲಿಲ್ವಲ್ಲ? ಏನಾಯ್ತು? ಹೊಟ್ಟೆ ನೋವ್ತಾ ಇದೆಯಾ? ಯಾಕ್ರಿ? ಲಿಮೆನ್ ಜ್ಯೂಸ್ ಮಾಡ್ಕೊಡ್ಲಾ? ಎಲ್ಲಿ ತರ್ಸ್ಕೊಡ್ಲಾ? ನಮ್ಮ ಅಮ್ಮನ ಕರಿಮಾ. ಅಮ್ಮನ್ನ ಸಾಕಾಗಿದೆ ನಿನ್ ಜೊತೆ. ಕರಿತೀನಿ ರೀ. ಅತ್ತೆ
ಅತ್ತೆ ಅತ್ತೆ ಅತ್ತೆ ಅಂತ ಯಾವಾಗ ನೋಡಿ ಒಟ್ಟುಕೊಡ್ತಾ ಇರ್ತೀಯ. ಮಾತಾಡ್ಸ್ಬೇಡ ಅಂತ ಹೇಳಿದೆ ತಾನೇ ನಾನು. ಇಲ್ಲ ಅತ್ತೆ, ನಿಮ್ ಮಗನ್ಗೆ ಹುಷಾರಿಲ್ವಂತೆ, ಹೊಟ್ಟೆ ನೋವು ಅಂತ ನರಳ್ತಾ ಇದ್ದಾರೆ. ಅಯ್ಯೋ ನನ್ ಮಗನ್ಗೆ ಏನೇ ಮಾಡ್ಬಿಟ್ಟೆ, ಏನೇ ಕೊಟ್ಟೆ? ನಾನೇನು ಕೊಟ್ಟಿಲ್ಲ ಅತ್ತೆ, ಅವರು ಹೊಟ್ಟೆ ನೋವು ಅಂತ ಇದ್ದಾರೆ, ಇವಾಗೇ ಬಂದಿದ್ದವರು. ಬನ್ನಿ. ಅಯ್ಯೋ ಮಗನೇ, ಏನಾಯ್ತು ಮಗನೇ? ಆಫೀಸಲ್ಲೂ ಒಂಥರ ಹೊಟ್ಟೆ ನೋವು. ಏನೇ ಕೊಟ್ಟೆ ಬೆಳಗ್ಗೆ? ನಾನೇನು ಕೊಟ್ಟಿಲ್ಲ. ಏನ್ ತಿಂದಪ್ಪ ನೀನು? ಬೇರೆ ಅನ್ನ ಸವಳೆ ಮಾಡ್ತಾರೆ, ಅನ್ನನು ಬೇಳೆ ಸಾರು ಮಾಡ್ಕೊಟ್ಟಿದ್ದು. ಯಾವಾಗ ನೋಡ್ಲಿ ನೀನು ಮುಸ್ಕಾಕೊಂಡು ರೂಮಲ್ಲಿ ಕುತ್ಕೊಂಡು ಇದ್ ಮಾಡ್ತೀಯಲ್ಲ. ನನ್ ಮಗನ್ಗೆ ಏನ್ ಕೊಟ್ಟ ಏನ್ ಬಿಟ್ಟೋ ಕಣೆ. ನಮ್ ಮಗನ್ಗೆ ಹೊಟ್ಟೆ ನೋವು ಅಂತ ಇದ್ದಾನಲ್ಲ. ನಡಿ ಮಗನೆ. ಹಾ ಹೋಗೋಣ ಮಗನೆ. ಬೇಡ ನೀನು ಅವ್ರ ಅಮ್ಮನ್ ಕರ್ಸಿ ಮನೆ ಕಳ್ಸ್ಕೊಡ. ಸರಿ ಬಾ. ಮೊನ್ನೆ ರಾತ್ರಿ ಎಮರ್ಜೆನ್ಸಿ ಪೇಷಂಟ್ ಒಬ್ರು ಬಂದಿರಲ್ಲ, ವಾರ್ಡ್ ನಂಬರ್ 3 ಇವಾಗ ಪರವಾಗಿಲ್ಲ, ಚೆನ್ನಾಗಿದಾರ? ವಾಮಿಟಿಂಗ್ ಎಲ್ಲ ಆಗ್ತದೆ, ಲೂಸ್ ಮೋಷನ್ ಎಲ್ಲ ಸರಿ ಹೋಯ್ತು. ಇದು ನಮ್ಮ ಮಗನ್ಗೆ ತುಂಬಾ ಹೊಟ್ಟೆ ನೋವು ಅಂತ ಇದ್ದಾರೆ. ಡಾಕ್ಟರ್ ಇದ್ದಾರಾ? ಡಾಕ್ಟರ್ ಹೊರಗಡೆ ಮೀಟಿಂಗ್ ಅಲ್ಲಿ ಇದ್ದಾರೆ, ಸ್ವಲ್ಪ ಕೂತ್ಕೊಳ್ಳಿ. ಡಾಕ್ಟರ್ ಯಾರ ಪೇಷಂಟ್ ಬಂದಿದ್ದಾರೆ, ತುಂಬಾ ಹೊಟ್ಟೆ ನೋವು. ಡಾಕ್ಟರ್ ದಾಸ್ ನಮಸ್ತೆ. ಏನು ಇದಕ್ಕಿದ್ದಾಗೆ ಹೊಟ್ಟೆ ನೋವು ಏನಾಗಿದೆ? ತೊಂದ್ರೆ ಆಗ್ತಾ ಇಲ್ಲ, ಏನೋ ಗೊತ್ತಿಲ್ಲ. ಆಫೀಸಿಂದ ಮನೆಗೆ ಬಂದೆ, ಹೆಂಡತಿ ಹತ್ರ ಸ್ವಲ್ಪ ಜಗಳ, ಜೋರಾಗಿ ಮಾತಾಡಕ್ ಹೋದೆ. ರಾತ್ರಿ ಏನ್ ತಿಂದ್ರಿ? ರಾತ್ರಿ ನನ್ನ ಹೆಂಡತಿ ರಸಮ ಅನ್ನ ಅವ್ರ ಹೆಂಡತಿ ಅದೇನೇನ್ ಮಾಡ್ಕೊಟ್ಲ ಡಾಕ್ಟ್ರೆ, ನನಗ್ ಗೊತ್ತಿಲ್ಲ. ಚೆನ್ನಾಗಾಯ್ತು, ಗಟ್ಟಿಯಾಗಾಯ್ತು. ಅದು ನೋಡ್ಲ ಯೂರಿನ್ ಪಾಸ್ ಮಾಡೋದಾ? ಹೌದು ಡಾಕ್ಟ್ರೆ, ಮಾಡಿದ್ದೀನಿ. ಎಲ್ಲಿ ಹೊಟ್ಟೆ ನೋತಿದೆ? ಹೌದು ಡಾಕ್ಟ್ರೆ. ತಿಂತೀಯಾ? ಇಲ್ಲ. ಸರಿ ನೋಡು, ತುಂಬಾ ಕ್ರಿಟಿಕಲ್ ಸಿಚುವೇಶನ್ ಇದೆ. ಏನ್ ಮಾಡ್ತೀನಿ ಅಂದ್ರೆ ಇವಾಗ ಒಂದು ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್, ಸ್ಕ್ಯಾನಿಂಗ್ ಬರ್ಕೊಡ್ತೀನಿ. ಇದೆರಡು ಟೆಸ್ಟ್ ಬೇಗ ಮಾಡಿಸ್ಕೊಂಬನ್ನಿ. ನೋಡಿ ಅದೆಲ್ಲ ಬೇಕಾ? ಟ್ರೀಟ್ಮೆಂಟ್ ಮಾಡಿ ಕೊಟ್ಟು ಕಳ್ಸಿದ್ರೆ ಆಗುತ್ತೆ. ಮಾತ್ರ ಎಲ್ಲ ಆಗಲ್ಲ, ನೋಡ್ಕೊಡ್ತೀನಿ. ಸಿಸ್ಟರ್ ಇದು ಬರ್ಕೊಟ್ಟಿದ್ದೀನಿ. ಪೇಷಂಟ್ ಎಮರ್ಜೆನ್ಸಿ ಬೇಗ ಮಾಡ್ಕೊಂಬನ್ನಿ. ಧೈರ್ಯವಾಗಿ ಹೋಗಿ, ಏನಿರಲ್ಲ. ಏಸಮ್ಮ ನಿಮ್ಮನ್ನು ಕಾಪಾಡ್ತಾರೆ, ಹೋಗಿ. ಅಯ್ಯೋ ನಿನ್ನಿಂದಲೇ ಕಣೆ, ಮುಖ ಹಾಕೊಂಡು ಏನೋ ಗುಯ್ ಕುಟ್ಕೊಂಡು ನನ್ನ ಮಗನಿಗೆ ಹಿಂಗ್ ಮಾಡಿ ಅನ್ಕೊಂಡಿದ್ದೀರಾ? ನನ್ನ ಮನೆ ಹಾಕೊಂಡು ಫಿಶ್ ಬೇಕಾದ್ರೆ ಅನ್ಕೊಂಡಿದ್ದೀರಾ? ಸಿಸ್ಟರ್ ನಾಟಕ ಹಾಕೊಂಡೋಗಿ ಗಲಾಟೆ ಮಾಡಬಾರ್ದು. ಮನೆ ನೋಡಿ ಡಾಕ್ಟ್ರೆ, ನನ್ನ ಮಗನ್ಗೆ ಏನಾಗಿದೆ ನೋಡಿ ಡಾಕ್ಟ್ರೆ. ಮಾಡಿಸ್ಕೊಂಬಂದ್ರ? ಅಯ್ಯೋ ಇದು ನೋಡ್ರಿ, ತುಂಬಾ ಸೀರಿಯಸ್ ಕಂಡೀಷನ್ ಇದೆ. ನಿಮ್ಗೆ 2 ಕಿಡ್ನಿ ಫೇಲ್ಯೂರ್ ಆಗ್ಬಿಟ್ಟಿದೆ. ಅರ್ಜೆಂಟ್ ಆಗಿ ಎಮರ್ಜೆನ್ಸಿ ಆಗಿ ಆಪರೇಷನ್ ಮಾಡಲೇಬೇಕು. ಅಡ್ಮಿಟ್ ಮಾಡಿ. ಡಾಕ್ಟ್ರೆ, ನಾವು ಬೆಳಗ್ಗೆ ಬಂದು ಆಪರೇಷನ್ ಮಾಡ್ಕೊಳ್ತೀವಿ ಡಾಕ್ಟ್ರೆ. ಆಗಲ್ಲಮ್ಮ, ತುಂಬಾ ಎಮರ್ಜೆನ್ಸಿ ಇದೆ. ಇಲ್ಲ ಡಾಕ್ಟ್ರೆ, ನಾವು ಜವಾಬ್ದಾರ ಆಗ್ತೀವಿ. ಇದಕ್ಕೆಲ್ಲ ನಾನೇ ಹೊಣೆ ಅಂತ ಬರ್ಕೊಡಿ. ಚೇಂಜ್ ಮಾಡಿಸ್ಕೊಂಡು ಅಡ್ರೆಸ್ ಇಸ್ಕೊಂಡು ಎಲ್ಲ ಇಸ್ಕೊಂಡು ಕಳಿಸಿ. ಪೇಮೆಂಟ್ ಎಲ್ಲ ಸೆಟಲ್ ಮಾಡ್ಕೊಂಡು ಬೆಳಿಗ್ಗೆ ಬರೋಣ. ಬೆಳಿಗ್ಗೆ ಇದ್ರಲ್ಲಿ ಒಂದು ಸೈನ್ ಹಾಕ್ಬಿಟ್ಟು ಬಿಲ್ ಪೇ ಮಾಡ್ಬಿಟ್ಟು ಹೋಗಿ.
ಸ್ವಾಮಿ ಕೂತ್ಕೊಳ್ಳಿ. ಅಯ್ಯೋ ನೋಡೆ ನನ್ನ ಮಗನ್ಗೆ ಏನೇನ್ ಕೊಟ್ಟು ಏನೇನ್ ಇದ್ ಮಾಡ್ದೆ. ಹೊಟ್ಟೆ ನೋವು ಕಿಡ್ನಿ ಎರಡೂ ಫೇಲ್ಯೂರು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾವಲ್ಲ. ನಾನೇನು ಕೊಟ್ಟಿಲ್ಲ ಅತ್ತೆ. ಮುಚ್ಕಾಕೊಂಡು ಇದ್ ಮಾಡ್ತೀಯಲ್ಲ. ನಾನೇನಾದ್ರು prayer ಮಾಡ್ದೆ ಅಂತೆ? ಏನು ಮಾಡಿಲ್ಲ. ಮನೇನೆ ಹಾಳು ಮಾಡ್ತಾ ಇದೆಯಲ್ಲ. ಮನೇನೆ ಹಾಳು ಮಾಡ್ಬಿಟ್ಟೆ. ನನ್ನ ಮಗನ್ ನಾನು ಹೆಂಗ್ ಬೆಳೆಸಿದ್ದೆ ನಾನು. ಹೆಂಗ್ ಬಿಡ್ತಿದ್ರಿ? ಅವ್ರ ಅಮ್ಮನ್ ಕರ್ಸು, ಬೇಗ ಕರ್ಸ ಅವ್ರ ಅಮ್ಮನ್ನ. ಸರಿ ನಾನೇ ಫೋನ್ ಮಾಡ್ತೀನಿ, ಅವ್ರ ಅಮ್ಮನ್ ಫೋನ್ ಮಾಡ್ತೀನಿ ನಾನೇ. ಇವಾಗ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಬೆಳಗ್ಗೆಯಿಂದ ಆಸ್ಪತ್ರೆ ಓಡಾಡಿ ನಂಗೆ ಸುಸ್ತಾಗಿದೆ. ನನ್ನ ಮಗನ್ಗೆ ನೀನು ಊಟ ಕೊಟ್ಟು ಮಾತ್ರೆ ಕೊಡು. ಮಲ್ಗಕ್ಕಾಗ್ತಾ ಇಲ್ಲ, ನಾನು ಕೂತ್ಕೊಂಡು ಹಾಗೆ ರೆಸ್ಟ್ ತಗೊಳ್ತೀನಮ್ಮ. ನಾನು ಏನ್ ಮಾಡ್ಲಿ ಇವಾಗ? ಯಾರಿಗೆ ಹೇಳಿ? ನಮ್ಮ ಸಿಸ್ಟ್ರಿಗೆ ಹೇಳ್ತೀನಿ, ಅವರೇ ಸರಿ. ಹಲೋ 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 ಸಿಸ್ಟರ್, ಹೇಳಿ ಬಂದವ್ರೆ. ಸ್ವಲ್ಪ ಮನೆವರೆಗೂ ಬರ್ತೀರಾ? ಏನಾಯ್ತು ಬಂದವ್ರೆ? ಬರ್ತೀನಿ. ಒಂಚೂರು ಬನ್ನಿ. ಸರಿ ಸರಿ ಬಂದೆ, ಈಗ ಬಂದೆ. ನಿಮ್ಮನೆ ರೋಡಲ್ಲೇ ಇದ್ದೀನಿ, ಬರ್ತಾ ಇದ್ದೀನಿ. ಆಯ್ತು ಸಿಸ್ಟರ್ ಬನ್ನಿ. ನಮ್ಮ ಯಜಮಾನ್ರಿಗೆ 2 ಕಿಡ್ನಿ ಹೋಗ್ಬಿಟ್ಟಿದೆಯಂತೆ. ತುಂಬಾ ಹುಷಾರಿಲ್ವಂತೆ. ಏನ್ ಕಿತಾಪೇಸ್ ಏನಾದ್ರು ಇತ್ತಾ? ಕೆಟ್ಟ ಬೇಸನ ನನ್ಗೆ ಗೊತ್ತಿಲ್ಲ. ಸರಿ ಬಿಡಿ, ಏನೋ ಆಗ್ಲಿ ಏನೋ. ನೀನೇನು ಭಯ ಪಡಬೇಡ. ನಾವು ಆರಾಧಿಸುವ ದೇವರು ಆರೋಗ್ಯದಾಯಕನು. ನಾವು ಬೇಡ್ಕೊಂಡ್ರೆ ಬಿಡುಗಡೆನ ಕೊಡ್ತಾರೆ. ನೀನೇನು ಚಿಂತೆ ಮಾಡಬೇಡ. ಇವಾಗ ಪ್ರೇಯರ್ ಮಾಡ್ತೀವಿ ನಾವು, ಪ್ರೇಯರ್ ಮಾಡ್ತೀವಿ. ಯೇಸುವೇ ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವರೇ. ಅಪ್ಪ ಬೇರೆ ನಾವು ಯಜಮಾನ್ರ ನಿಮ್ಮ ಹಸ್ತಕ್ಕೆ ಒಪ್ಪಿಸ್ತೇವೆ ಸ್ವಾಮಿ. ಏನೇ ಮಾಡ್ತಾ ಇದೀಯಾ ಬಲಪಡಿಸಿ ಸ್ವಾಮಿ. ಸೊಸೆ? ಏನೇ ಮಾಡ್ತಾ ಇದೀಯಾ? ಬಿಡುಗಡೆಯನ್ನು ಕೊಡು ಸ್ವಾಮಿ. ಯಾರದು ಒಳಗಡೆ ಇರೋದು? ಕರ್ಕಪ್ಪ ಈಚೆಗೆ. ಇವರೇ, ಬೇರೆ ಯಾರು ಅಲ್ಲ. ಯಾರಮ್ಮ ನೀನು? ನಾವು ಚರ್ಚಿಂದ ಬಂದಿದ್ದೀವಿ. ಇವ್ರ ಯಜಮಾನ್ರು ಹುಷಾರಿಲ್ಲ ಅಂದ್ರು, ಅದಕ್ಕೋಸ್ಕರ ಪ್ರೇಯರ್ ಮಾಡಕ್ ಬಂದ್ವಿ. ನನ್ನ ಯಜಮಾನ್ರಿಗೆ ಹುಷಾರಿಲ್ಲ ಅಲ್ಲ, ನಮ್ಮ ಮಗನ್ಗೆ ಹುಷಾರಿಲ್ಲ ಅಂತ ಅಂದ್ರೆ ಇದು ಡಾಕ್ಟರ್ ಇದ್ದಾರೆ. ನಾನು ಲಕ್ಷಾಂತರ ರೂಪಾಯಿ ಬೇಕಾದ್ರೆ ಖರ್ಚು ಮಾಡೋಷ್ಟು ಇದಿದೆ. ನಿನ್ ಪ್ರಾರ್ಥನೆ ಎಲ್ಲ ಬೇಡ. ಇವಳು ಒಳಗಡೆ ಸೇರ್ಕೊಂಡು ನಿಮ್ಮನ್ನು ಸೇರ್ಕೊಂಡು ಇದ್ ಮಾಡ್ತಾ ಇದ್ದಾರೆ. ಫಸ್ಟ್ ಹೋಗಮ್ಮ ನೀನು. ನೀವೇನು ಬೇಜಾರು ಮಾಡ್ಕೊಬೇಡಿ, ಎಲ್ಲ ಹಿಂಗೆ ಮಾತಾಡೋದು. ಅಮೇರಿಕ ಅವರೇ, ನಾವು ಪ್ರೇಯರ್ ಮಾಡ್ತೀವಿ. ಫಸ್ಟ್ ಪ್ರೇಯರ್ ಮಾಡ್ತೀನಿ. ನಿಮ್ಮ ಯಜಮಾನ್ರು ಆರೋಗ್ಯ ದೇವ್ರು ಕೊಟ್ಟೆ ಕೊಡ್ತಾರೆ. ಹೋಗಮ್ಮ ನೀನು. ಮಾಡ್ಕೋಬೇಡಿ. ಸರಿ, ನೀನು ಹೋಗಮ್ಮ. ಪರವಾಗಿಲ್ಲ, ಅದೆಲ್ಲ ಸರ್ವೇ ಸಾಮಾನ್ಯ. ಡಾಕ್ಟರ್ ಇದ್ದಾರೆ ನಮ್ಗೆ. ಅವ್ರವ್ರನ್ನೆಲ್ಲ ಕರ್ಸಿ ನೀನು ಇದ್ ಮಾಡ್ತಾ ಇದೀಯ, ಪ್ರಾರ್ಥನೆ ಮಾಡಿಸ್ತಾ ಇದೀಯ. ಅವ್ರವ್ರನ್ನೆಲ್ಲ ಕರ್ಸಿ ನಾನು ಪ್ರಾರ್ಥನೆ ಮಾಡ್ತೀನಿ, ಅದ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನನ್ನ ಮಗನ ಈ ಸ್ಥಿತಿಗೆ ತಂದಿಟ್ಬಿಟ್ಟಿದ್ಯಲ್ಲ ನೀನು. ಅವ್ರು ಸರಿ ಹೋಗ್ಬೇಕು ಅಂತಾನೆ ಪ್ರಾರ್ಥನೆ ಮಾಡ್ತಾ ಇರೋದು. ಡಾಕ್ಟರ್ ಇದ್ದಾರೆ ಸರಿ ಮಾಡಕ್ಕೆ. ಗಲಾಟೆ ಸಾಕಾಯ್ತಲ್ಲಮ್ಮ, ನನಗೆ ಹುಷಾರಿಲ್ಲ. ಸ್ವಲ್ಪ ಬನ್ರಿ. ಓ, ಅವ್ರ ಅಮ್ಮನ್ ಬರಕ್ ಕೇಳ್ದೆ. ಅವ್ರ ಅಮ್ಮನ್ ಬರ್ಸ್ಬಿಟ್ಟು ಅವ್ರ ಮನೆಗ್ ಕಳ್ಸಮ್ಮ ಸ್ವಲ್ಪ ದಿವ್ಸಕ್ಕೆ. ಸರಿ, ನಾನೇ ಫೋನ್ ಮಾಡ್ತೀನಿ. ಅವ್ರ ಅಮ್ಮನ್ಗೆ ಫೋನ್ ಮಾಡ್ತೀನಿ ನಾನೇನೆ. ಬನ್ರಿ. ಸುಮ್ನೆ ಜಗಳ ಆಡ್ತಾ ಇರ್ಬೇಡಿ, ಡಿಸ್ಟರ್ಬ್ ಆಗ್ತಾ ಇದೆ. ಹಲೋ ಹಲೋ, ಹಾ ಗೌರಮ್ಮನ? ಬಾಮ್ಮ ನೀನು ಒಂದ್ ಸ್ವಲ್ಪ ನಿನ್ ಮಗಳನ್ನ ಏನ್ ಬುದ್ಧಿ ಕಲ್ಸಿದ್ಯಪ್ಪ ನೀನು? ಅಯ್ಯೋ, ಈ ಕೆಂಪಮ್ಮ ಇದೆ ನೋಡು, ಅದೇನ್ ಬಡ್ಕೊಳ್ತಾರೆ. ಹೆಣ್ಮಕ್ಳು ಕೊಟ್ಬಿಟ್ಟು ಇವಳ ಹತ್ರ ಯಾವಾಗ್ಲೂ ಕೇಳಿಸ್ಕೋಬೇಕು. ಯಾಕೆ ಬಡ್ಕೊಳ್ತಾ ಇದ್ದಾಳೆ ಅವಳು? ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ ಅಮ್ಮ. ಯಾಕೆ, ಏನಾಯ್ತು? ಕಿಡ್ನಿ ಪ್ರಾಬ್ಲಮ್ ಅಂತೆ. ಹೌದಾ? ಅಯ್ಯೋ ಪ್ರಕಾಶ, ಏನಪ್ಪ ಆಯ್ತು? ಏನಿಲ್ಲ ಅಂತೆ, ಏನೋ ಹೊಟ್ಟೆ ನೋವು ಅಂತ ಹೋದ್ರೆ ಡಾಕ್ಟರ್ ಕಿಡ್ನಿ ಹೋಗ್ಬಿಟ್ಟಿದೆ ಅಂತಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅಯ್ಯೋ, ಏನು ಭಯ ಪಡ್ಕೋಬೇಡಪ್ಪ, ಇದೆಲ್ಲ ಇವಾಗ ಸಾಮಾನ್ಯ. ನೀ ಸರಿ ಹೋಗಿ ಬೇಗ ಔಷಧಿ ಎಲ್ಲ ತಗೊಂಡು ನಾನು ನಿನ್ಗೆ ಬಿರಿಯಾನಿ, ಮಟನ್ ಬಿರಿಯಾನಿ ಎಲ್ಲ ಕೊಡ್ತೀನಿ, ಆಯ್ತಾ? ಅದೆಲ್ಲ ಬೇಡ ಅಂತೆ, ಆಯ್ತಾ? ತುಂಬಾ ಸೀರಿಯಸ್ ಆದ್ರೆ ನಿಮ್ ಕಿಡ್ನಿ ಕೊಡಿ. ಏನು ಆಗಲ್ಲಪ್ಪ ನಿನ್ಗೆ, ಆಯ್ತಾ? ಸರಿ ಹೋಗ್ತೀಯ ನೀನು. ಕೆಂಪಮ್ಮ, ಏನು ಆಗಲ್ಲ. ಏನು ಆಗಲ್ಲ ಅಂತ ನಿನ್ ಮಗಳು ಈ ತರ ಮಾಡಿದ್ದಾಳೆ. ನನ್ ಮಗನ್ ಒಂದು ಕೆಟ್ಟ ಅಭ್ಯಾಸ ನಾನು ಕಲ್ಸಿರ್ಲಿಲ್ಲ. ನಾನು ಎಷ್ಟು ಇದಾಗಿ ಹೀರೋ ತರ ಬೆಳೆಸಿದ್ದೆ ನನ್ನ ಮಗನ್ನ ನಾನು. ನೀನ್ ನೋಡ್ಬಿಟ್ಟು ನಿನ್ ಮಗಳು ಬಂದು ಎಲ್ಲ ಕುಡಿಯೋರ್ ಚಟ, ಹುಡ್ಗಿರ್ ಚಟ ಎಲ್ಲ ತೆಗಿತಾ ಇದೀಯಾ? ನಾನು ಪ್ರೇಯರ್ ಮಾಡ್ತಾ ಇರೋದು ಅಷ್ಟೇ ಅಮ್ಮ. ಇವರು ನನ್ನ ಮೇಲೆ ಇಲ್ದಿರ ಸಲ್ದಿರ ಅಪವಾದನೆಲ್ಲ ನನ್ನ ಮೇಲೆನೆ ಹಾಕ್ತಾ ಇದ್ದಾರೆ. ಯಾವಾಗ ನೋಡ್ಲಿ ರೂಮಲ್ಲಿ ಹೋಗಿ ಮುಸ್ಕಾಕೊಂಡು ಪ್ರೇಯರ್ ಮಾಡೋದು, ಮತ್ತೆ ಯಾರನ್ನ ಕರ್ಸೋದು,
ಗುಸು ಗುಸು ಪಿಸ ಪಿಸ ಅನ್ನೋದು. ಅಯ್ಯೋ, ಯಾಕೆ ನಿನ್ಗೆ ಇದೆಲ್ಲ ಬೇಕಾ? ನಾನು ಹೇಳ್ದೆ ಅಲ್ವಾ ಅದೆಲ್ಲ ಮಾಡಕ್ ಹೋಗ್ಬೇಡ, ಅವ್ರು ಹೇಳ್ದಂಗೆ ಕೇಳ್ಕೊಂಡು ನಡ್ಕೊ ಅಂತ ಹೇಳಿಲ್ವಾ? ಆಯ್ತು ಆಯ್ತಾ, ಚೆನ್ನಾಗಿ ನೋಡ್ಕೊ ಅವ್ರನ್ನ. ಬರ್ಲ ನಾನು ರೂಮಲ್ಲಿ ಇರ್ತೀನಿ, ಅವ್ರಿಗೆ ಮಾತ್ರೆ ಕೊಟ್ಟು ಮತ್ತೆ ಇದು ಮಾಡಿ. ಮಾತ್ರೆ ತಗೊಂಡ್ ಮಾಡ್ಕೊಳ್ರಿ, ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಅಮ್ಮ ಅಮ್ಮ ಇಲ್ಲ, ಅಮ್ಮ ಮಲ್ಕೊಂಡೈತೆ. ಅಮ್ಮ ಮಲಗಿದಾರ? ಸರಿ, ಮಾತ್ರೆ ಕೊಡು. ತಗೊಳ್ಳಿ ಮಾತ್ರೆ ತಗೊಳ್ಳಿ. ಇದು ಯೇಸುವಿನ ನಾಮದಲ್ಲಿ ರಕ್ತದಲ್ಲಿ ನೀವು ಬೇಗ ಗುಣವಾಗ್ತಿದ್ದಾರೆ. ಮಾತ್ರೆ ತಗೊಳ್ಳಿ. ಚೆನ್ನಾಗಾದ್ರೆ ಸಾಕು. ನೀವು ಮಲ್ಕೊಳ್ಳಿ, ನಾನು ಪ್ರೇಯರ್ ಮಾಡ್ತೀನಿ. ದೇವರೇ, ಇವರನ್ನು ಆಶೀರ್ವಾದ ಮಾಡಪ್ಪ. ಇವರಲ್ಲಿರುವಂಥ ಎಲ್ಲ ರೋಗವನ್ನು ಕರ್ತನೆ ಯೇಸುವಿನ ನಾಮದಲ್ಲಿ ನೀನು ಬಿಡುಗಡೆ ಮಾಡಬೇಕಪ್ಪ. ನೀನು ನಾಳೆ ಒಂದು ಒಳ್ಳೆಯ ಸ್ವಸ್ಥತೆಯನ್ನು ನೀನು ದಯಪಾಲಿಸಬೇಕಾಗಿ ಬೇಡಿಕೊಳ್ತಾ ಇದ್ದೀನಿ. ಒಂಬತ್ತು ಗಂಟೆ ಆಗ್ಬಿಟ್ಟಿದೆ ಬೆಳಿಗ್ಗೆ. ಹೊಟ್ಟೆ ನೋವಿತ್ತಲ್ಲ, ಏನು ಕಾಣಿಸ್ತಾ ಇಲ್ಲಲ್ಲ. ಅಮ್ಮ ಅಮ್ಮ ಇದೀಯಾ? ಇದೀನಿ. ಹೊಟ್ಟೆ ನೋವಿತ್ತಲ್ಲ ನಿನ್ನೆ? ಹೌದು. ಏನು ಕಾಣಿಸ್ತಾ ಇಲ್ವಲ್ಲ? ಹೌದಾ? ಏನಾಯ್ತು? ಸುಳ್ಳುಗಳೇನು ಹೇಳ್ಬಿಟ್ರ ಡಾಕ್ಟ್ರು? ಹೌದಾ? ಒಂದ್ಸಲ ಇನ್ನೊಂದ್ಸಲ ಚೆಕ್ ಮಾಡಿಸಿ ನೋಡ್ಸ್ಕೊಂಬರೋಣ ಇನ್ನೊಂದ್ಸಲ. ಸರಿ ಬಾ. ಸಿಸ್ಟರ್, ಡಾಕ್ಟರ್ ಇದ್ದಾರಾ? ಡಾಕ್ಟರ್ ಮೀಟಿಂಗ್ ಇದಾರೆ, ಒಂದು ಸ್ವಲ್ಪ ವೇಟ್ ಮಾಡಿ. ನಿನ್ನೆ ಬಂದಿದ್ವಲ್ಲ ನಾವು, ಸ್ಕ್ಯಾನಿಂಗ್ ಮಾಡಿಸಿದ್ವಲ್ಲ ನಾವು. ಹೌದು, ಸ್ವಲ್ಪ ವೇಟ್ ಮಾಡಿ, ಕರಿತೀನಿ ಡಾಕ್ಟ್ರೇ. ನೆನ್ನೆ ಬಂದಿದ್ರಲ್ಲ, ಪೇಷಂಟ್ ಬಂದಿದ್ದಾರೆ, ಹೊಟ್ಟೆ ನೋವು patient. ಮತ್ತೆ ವಾಪಸ್ ಬಂದಿದ್ದಾರ? ಹೌದು, ನೆನ್ನೆ ಹೇಳಿದ ಅಡ್ಮಿಟ್ ಮಾಡಿ ಅಂತ. ಕರೀಲ ಅವ್ರಿಗೆ? ಕರೀರಿ. ಬನ್ನಿ ಸರ್, ನಾವೇ ರಿಪೋರ್ಟ್. ಸ್ವಲ್ಪ ಅಲ್ಲಿ ವೇಟ್ ಮಾಡಿ. ಡಾಕ್ಟರ್ ದಾಸ್ ನಮಸ್ತೆ. ನಮಸ್ತೆ. ನಾನು ತುಂಬಾ ಹೊಟ್ಟೆ ನೋವು ಅಂತ ಬಂದಿದ್ನಲ್ಲ? ನಾನು ನೆನ್ನೆ ಹೇಳಿದ್ದೆ, ಮಾತ್ರೆ ಕೊಟ್ಟಿದ್ದೆ. ಹೌದು. ಇಲ್ಲ ಡಾಕ್ಟರ್, ಕಡಿಮೆ ಆಗಿದೆ, ಬೇಗ ಅಡ್ಮಿಟ್ ಆಗಿ ಆಪರೇಷನ್ ಮಾಡ್ಬೇಕು ನಿಮ್ಗೆ. ಹೊಟ್ಟೆ ನೋವು ಇಲ್ಲ ಒಂಚೂರು. ಒಂದ್ಸರಿ ಅದು ನೋಡಿ. ನಿಮ್ಗೆ ಟೆಂಪ್ರರಿ ಆಗಿ ನೋವು ಕಮ್ಮಿ ಆಗಲಿ ಅಂತ ನಾನು ಇಂಜೆಕ್ಷನ್ ಕೊಟ್ಟಿದ್ದು, ಮಾತ್ರೆ ಕೊಟ್ಟಿದ್ದು. ಯಾವ್ದಕ್ಕೂ ಒಂದ್ಸರಿ ಚೆಕ್ ಮಾಡಿ ಡಾಕ್ಟರ್. ಇಲ್ಲ ಡಾಕ್ಟರ್, ಮತ್ತೆ ನಾವು ಸ್ಕ್ಯಾನ್ ಮಾಡಿಸ್ಕೊಂಡ್ ಬಂದಿದ್ದೀವಿ, ನೋಡಿ ಒಂದ್ಸಲ ರಿಪೋರ್ಟ್. ತುಂಬಾ ಕ್ರಿಟಿಕಲ್ ಸ್ಟೇಜ್ ಇದೆ. ನೀನ್ ಡಾಕ್ಟರ್, ನಾನ್ ಡಾಕ್ಟರ್. ನಾನೇನು ಹೇಳಿದ್ದೀನಿ, ಎಮರ್ಜೆನ್ಸಿ ಇದೆ ಮಾಡಿ ಅಂತ. ಏನು ಎಕ್ಸ್ಪ್ಲೇನ್ ಮಾಡ್ಕೊಂತೀರಾ ಬರ್ತೀರಾ? ನೋವಿದೇನ್ರಿ? ಇದೆಯಾ? ಇಲ್ಲ. ಇಲ್ಲಿದೆಯಾ? ನನಗೆ ಡೌಟ್ ಆಗ್ತಿದೆ, ಇನ್ನೊಂದು ಸ್ಕ್ಯಾನ್ ಮಾಡ್ಕೊಡ್ತೀನಿ, ಸರಿನಾ? ಅದು ಮಾಡಿಸ್ಕೊಂಡು ತಗೊಂಬನ್ನಿ, ಚೆಕ್ ಮಾಡೋಣ. ತಿರ್ಗಾ ಸ್ಕ್ಯಾನ್ ಮಾಡಿಸ್ಕೊಳ್ಳೋಣ. ಓಕೆ. ತೊಳಿ ಸಿಸ್ಟರ್, ತಗೊಂಡೋಗಿ ಬೇಗ ಮಾಡಿಸ್ಕೊಂಬನ್ನಿ. ಆಯ್ತು, ಬನ್ನಿ ಡಾಕ್ಟರ್. ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಿದೆ ನೋಡಿ. ಸ್ಕ್ಯಾನ್ ರಿಪೋರ್ಟ್ ಬಂತೇನಮ್ಮ? ಹೌದು, ಇದು ನನ್ನೇದು, ಇದು ಇವತ್ತು. ತೋರಿಸ್ತದೆ ಇವತ್ತು ಮಾಡಿರೋದು. ಸರಿದೆಲ್ಲ ಕಿಡ್ನಿ. ಏನ್ ಡಾಕ್ಟರ್? ತುಂಬಾ ಆಶ್ಚರ್ಯ ಆಗ್ತಿದೆಯಲ್ಲ. ಡಾಕ್ಟರ್ ದಾಸ್ ಏನ್ ಹೇಳ್ತೀರಾ? ನನ್ನ ಒಂದು 30 ವರ್ಷ ಸರ್ವಿಸ್ ಅಲ್ಲಿ ಇಂಥ ಪೇಷಂಟ್ ನ ನೋಡೇ ಇಲ್ಲ. ಇದು ತುಂಬಾ ಅಸಾಧ್ಯ. ಇದು ನೀವು ನಂಬಿರಂತ ದೇವರೇ ನಿಮ್ಮನ್ನು ಕಾಪಾಡಿರ್ಬೇಕು. ಇನ್ಮೇಲೆ ಆ ಕೆಟ್ಟ ದುರಭ್ಯಾಸ ಎಲ್ಲ ಮಾಡಕ್ ಹೋಗ್ಬೇಡಿ, ಸರಿನಾ? ನೀವು ನಂಬಿರಂತ ದೇವ್ರು ನಿಮ್ಮನ್ನು ಕಾಪಾಡಿದ್ದಾರೆ. ಇದು ತುಂಬಾ ಮಿರಾಕಲ್. ನಾನು 30 ವರ್ಷ ಸರ್ವಿಸ್ ಅಲ್ಲಿ ಇಂಥ ಕ್ರಿಟಿಕಲ್ ವಾಸಿಯಾಗಿದ್ದು ಇಷ್ಟೇನೇ ಇಲ್ಲ. ಏನಂದ್ರೆ ವಾಸಿಯಾಗಿದ್ಯಾ? ವಾಸಿಯಾಗಿದೆ, ಏನ್ ತೊಂದ್ರೆ ಇಲ್ಲ. ಮತ್ತೆ ದುರಾಭ್ಯಾಸ ಮಾಡ್ಕೊಳಕ್ ಹೋಗ್ಬೇಡಿ, ಸರಿನಾ? ಸರಿಯಾಗಿ ನೋಡಿ ಹೇಳಿ ಮೆಂಟಿ ಏನೋ ಹೇಳ್ತಾ ಇರಲ್ಲ ಅವ್ರನ್ನ, ಅವ್ರು ಹೇಳೋ ಮತ್ತೆ ಕೇಳಿ. ಅವ್ರನ್ನ ಹೇಳ್ಕೊಂಡು ಹೋದ್ರಲ್ಲ, ಅದನ್ನ ಕೇಳಿ. ಹೌದಾ ಡಾಕ್ಟರ್? ಹೌದಮ್ಮ. ಏನಮ್ಮ ಹೇಳ್ತಾರೆ ಡಾಕ್ಟ್ರು? ಹೆಂಡತಿ ಮಾತು ಕೇಳಬೇಕು ಅಂತ. ತಗೊಂಡು ಹೋಗ್ಬಿಟ್ಟು ಹೆಂಡತಿ ಮಾತು ಕೇಳಿದ್ರೆ ಸರಿ ಹೋಗ್ತೀನ ನಾನು? ಏನ್ರಿ ಆಯ್ತು? ಹಾಸ್ಪಿಟಲ್ಗೆ ಹೋಗಿದ್ರಲ್ಲ? ನಿನ್ ಮಾತು ಕೇಳೋಣ ಅಂತ. ನೋಡು
ಏನೋ ಮಾತ್ರೆ ಕೊಟ್ಟೆ, ತಲೆ ಮೇಲೆ ಕೈ ಇಟ್ಟು ಏನೋ ಹೇಳ್ದೆ, ನಾನು ಚೆನ್ನಾಗಿ ನಿದ್ರೆ ಮಾಡ್ಬಿಟ್ಟೆ. ನೋಡಿದ್ರೆ ಬೆಳಿಗ್ಗೆ ಏನು ನೋವಿಲ್ಲ, ನಾರ್ಮಲ್ ಆಗ್ಬಿಟ್ಟಿದ್ದೀನಿ. ಆಯ್ತಾ? ಡಾಕ್ಟ್ರು ಕೂಡ ಏನೋ ನೀನ್ ನಂಬಿರೋ ದೇವ್ರು ಅಂತ ಹೇಳಿದ್ರು. ನಾನು ಯಾವ ದೇವ್ರು ನಂಬಲ್ಲ, ನೀನ್ ನಂಬೋ ದೇವ್ರು ಏನಾದ್ರು ಗುಣ ಮಾಡ್ಬಿಟ್ರಾ ಅಂತ. ಏನೋ ಇದು ದೇವ್ರೇ ಮಾಡಿರೋ ಕಾರ್ಯ ರೀ ಇದು. ಏಸಪ್ಪ ನಿಮ್ಮನ್ನ ಆಶೀರ್ವಾದ ಮಾಡಿ ನಿಮ್ಮಲ್ಲಿರುವಂತ ಎಲ್ಲ ನೋವನ್ನ ತೆಗೆದಾಕಿದ್ದಾರೆ. ಹೌದಾ? ದೇವ್ರ ನಾಮಕ್ಕೆ ಸ್ತೋತ್ರ. ಇದು ದೇವರಿಂದಾನೇ ಆಗಿರೋ ಕಾರ್ಯ. ಖಂಡಿತ ಹಾಗೆ ಹೇಳ್ತೀಯಾ? ಹೌದ್ರಿ, ದೇವ್ರೇ ಮಾಡಿರೋದು ಇದು. ಹೌದಾ? ಹೌದು. ಗ್ರೇಟ್ ಅಮ್ಮ, ವೆರಿ ಗುಡ್. ಕದ್ದು ಮುಚ್ಚೆಲ್ಲ ಇನ್ಮೇಲೆ ಪ್ರೇಯರ್ ಮಾಡಬೇಡ. ನನ್ನ ಎದುರುಗಡೆ ಪ್ರೇಯರ್ ಮಾಡು, ನಾನು ಬರ್ತೀನಿ. ಅಷ್ಟು ದೂರ ಚರ್ಚ್ಗೆ ಹೋಗ್ತೀಯಲ್ಲ, ಕಾರಲ್ಲಿ ಹೋಗೋಣ. ಅಮ್ಮನ ಕರ್ಕೊಳ್ಳೋಣ, ಸರಿನಾ? ಈ ಒಳ್ಳೆ ಸಮಾಚಾರ ನಿಮ್ಮ ಅಮ್ಮನಿಗೆ ಹೇಳ್ಬಿಡು. ಮಗನೇ, ಏನ್ ಇಷ್ಟು ಸಂತೋಷವಾಗಿ ಗಂಡ ಹೆಂಡತಿ ಹಿಂಗ್ ಮಾತಾಡ್ತಾ ಇದ್ದೀನಲ್ಲ. ಪ್ರೇಯರ್ ಎಲ್ಲ ಮಾಡ್ತಾಳಲ್ಲ, ಅದನ್ನ ಧೈರ್ಯವಾಗಿ ಮಾಡು. ಇನ್ಮೇಲೆ ಅದೆಲ್ಲ ತಡೆ ಮಾಡ್ಬೇಡಮ್ಮ, ಚೆನ್ನಾಗಿ ಮಾಡ್ಲಿ. ನೋಡು, ಅವ್ರು ಪ್ರೇಯರ್ ಮಾಡಿ ಎಂತ ಅದ್ಭುತಗಳೆಲ್ಲ ನಡೀತಾ ಇದೆ ಅಲ್ವಾ? ಅಯ್ಯೋ ಹೌದಾ, ಸಸಿ ಮುದ್ದು ನಾನಲ್ಲ, ದೇವ್ರು ಏಸಪ್ಪ ಮಾಡಿರೋದು ಇದು. ಹೌದಾ? ಹೌದು, ನನ್ನ ಪ್ರಾರ್ಥನೆ ಕೇಳಿದ್ದಾರೆ. ಅಯ್ಯೋ, ದೇವ್ರು ಒಳ್ಳೇದ್ ಮಾಡ್ತಾರೆ. ಅವ್ರ ಅಮ್ಮನ್ನು ಕರ್ಸ್ಬಿಡಮ್ಮ. ಈಗ ನನ್ ಮಗನ್ಗೆ ಹೊಟ್ಟೆ ನೋವು ಎಲ್ಲ ಬಿಟ್ಟು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾರೆ ದೇವ್ರು. ನಾವು ಈ ಸಲ ನಾನು ಚರ್ಚ್ಗೆ ಬರ್ತಿದ್ವಿ, ಎಲ್ಲರೂ ಚರ್ಚ್ಗೆ ಹೋಗೋಣ. ಇಲ್ಲ, ಅಮ್ಮ ಬಂದ್ರು. ಕೆಂಪಮ್ಮ ಅವ್ರೆ, ನಮಸ್ತೆ. ನಮಸ್ತೆ. ಏನ್ ರಿಪೋರ್ಟ್ ಏನ್ ಬಂತು? ನಿಮ್ ಕಿಡ್ನಿ ಬೇಡ. ಅಯ್ಯೋ ನಿಮ್ಗೆ, ಅಯ್ಯೋ ಗೌರಮ್ಮ, ನಿಮ್ಗೆ ಏನೇನೋ ಅಂದು ನಾನು ಇದ್ ಮಾಡ್ಬಿಟ್ಟೆ. ಇಂಥ ಮಗಳನ್ನ ನನ್ ಮಗನ್ಗ ಕೊಟ್ಟಿದ್ಯಲ್ಲ, ನಾವ್ ಎಷ್ಟು ಪುಣ್ಯ ಮಾಡಿದೀವಿ ಗೊತ್ತಾ? ನಮ್ಮ ಮಗಳೇ, ಅವ್ರಿಗೆಲ್ಲ ವಾಸಿ ಆಗಿದೆ ಅಂತಮ್ಮ. ಏಸಪ್ಪ ವಾಸಿ ಮಾಡಿದ್ದಾರೆ. ಹೌದು, ನೀನ್ ಯಾವಾಗ್ಲೂ ಹೇಳ್ತಾ ಇದ್ದಲ್ವಾ? ಹೌದಮ್ಮ, ನೀನ್ ನಂಬಿರೋ ದೇವ್ರು ನೋಡಿ ಎಂತ ಒಂದು ಅದ್ಭುತ ಕಾರ್ಯವನ್ನು ಮಾಡಿದಾನೆ. ಹೌದು, ಸಿಸ್ಟರ್ ಬರ್ತಾರಂತೆ ಇವಾಗ, ಅವ್ರಿಗೂ ಹೇಳಿದೀನಿ. ಹೌದಾ? ತುಂಬಾ ಸಂತೋಷ. ಇನ್ನೋರೆ ಬನ್ನಿ ಸಿಸ್ಟರ್, ಬನ್ನಿ. ನಮ್ಮ ಯಜಮಾನ್ರು ವಾಸಿ ಆಗಿದ್ದೀರಿ. ನೀವು ಮಾಡಿದ ಪ್ರೇಯರು, ಚರ್ಚಲ್ಲಿ ಇರೋರೆಲ್ಲ ಮಾಡಿದ ಪ್ರೇಯರು, ಮತ್ತೆ ದೇವ್ರ ನಮಸ್ಕಾರ. ಪ್ರಾರ್ಥನೆ ಕೇಳಿ ದೇವ್ರು ಬಿಡುಗಡೆ ಕೊಟ್ಟಿದ್ದಾರೆ. ನಮ್ಮ ಯಜಮಾನ್ರು ಆಶೀರ್ವಾದ ಮಾಡಿದ್ದಾರೆ. ಪಾಸ್ಟ್ರು ಎಲ್ಲ ಪ್ರೇಯರ್ ಮಾಡ್ತಾರೆ, ಸಭೆ ಎಲ್ಲ ಪ್ರೇಯರ್ ಮಾಡ್ತಾರೆ ಅಂತ ನಮಸ್ತೆ ಅಮ್ಮ. ನೀನು ಅವತ್ತು ಏನೋ ತಪ್ಪು ತಿಳ್ಕೊಂಡ್ಬಿಟ್ಟೆ. ಇವತ್ತು ನನ್ನ ಮಗ ಎಷ್ಟು ಆಗಿದ್ದಾರೆ, ಅದಕ್ಕೆಲ್ಲ ನೀವೇ ಕಾರಣ, ನಿಮ್ ಪ್ರಾರ್ಥನೆ ಕಾರಣ. ನಾವು ನಂಬಿ ಚರ್ಚಿಗೆ ಬರ್ತೀವಿ ಎಲ್ಲಾರು. ನನ್ನ ಅಭ್ಯಾಸ ಎಲ್ಲ ಬಿಟ್ಬಿಡ್ತೀನಿ, ಕಾಫಿ ಟೀ ಕೂಡ ಬಿಟ್ಬಿಡ್ತೀನಿ. ಇದನ್ನೇ ಪಡೋದು. ಒಬ್ಬ ಪಾಪಿ ದೇವ್ರ ಕಡೆ ತಿಳ್ಕೊಂಡ್ರೆ ಪರಲೋಕದಲ್ಲಿ ದೊಡ್ಡ ಸಂತೋಷ ಉಂಟಾಗುತ್ತೆ. ನಿಮ್ಮ ಕುಟುಂಬದಿಂದ ಪರಲೋಕದಲ್ಲಿ ಈಗ ದೇವ್ರಿಗೆ ಒಂದು ದೊಡ್ಡ ಸಂತೋಷ ಉಂಟಾಯಿತು. ಇದೇ ರೀತಿ ಪ್ರತಿಯೊಂದು ಕುಟುಂಬನೂ ದೇವ್ರ ಕಡೆ ಬರಬೇಕು ಅನ್ನೋದು ಒಂದು ಉದ್ದೇಶ ಮಾತ್ರ ಅಷ್ಟೇ. ಸೊಸೆ, ನಾನು ಹಬ್ಬಕ್ಕೆ ಕ್ರಿಸ್ಮಸ್ಗೆ ಎಲ್ಲರೂ ಒಟ್ಟಿಗೆ ಚರ್ಚ್ಗೆ ಹೋಗೋಣ. ನಾನೇ ಎಲ್ರಿಗೂ ಹೊಸ ಬಟ್ಟೆಗಳು ಕೊಡಿಸ್ತೀನಿ. ಎಲ್ಲರಿಗೂ ರೇಷ್ಮೆ ಸೀರೆ ನೀವೇ ಕೊಡಿಸೋದು? ಹೌದು. ಆಯ್ತು. ನಾನು ಈ ವರ್ಷದ ಪ್ರಾರ್ಥನೆಯಲ್ಲಿ ಇಟ್ಟಿದೆ, ನಾನು ನನ್ನ ಮನೆಯವರು ಯೆಹೋವನನ್ನ ಸೇವಿಸುವೆವು ಅಂತ. ಅದೇ ರೀತಿಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಆಲಯಕ್ಕೆ ಹೋಗ್ಬೇಕು, ಈ ಕ್ರಿಸ್ಮಸ್ ಎಲ್ಲರೂ ಒಟ್ಟಿಗೆ ಸೇರಿ ಆಚರಿಸ್ಬೇಕು ಅಂತ ನಾನು ಪ್ರೇಯರ್ ಮಾಡಿದ್ದೆ. ದೇವರು ನನ್ನ ಪ್ರಾರ್ಥನೆ ಕೇಳಿ ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡಿದ್ದಾರೆ. ದೇವ್ರ ನಾಮಕ್ಕೆ ಕೋಟಿ ಸ್ತೋತ್ರ.